ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕು ಹೊಸಪೇಟೆ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಮಾತೃಕೆಯರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪನವರು ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹೊಸಪೇಟೆ ಗ್ರಾಮದ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಸಪ್ತ ಮಾತೃಕೆಯರ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಸಮಾರಂಭದಲ್ಲಿ ಪುಟ್ಟು ಆಂಜನಪ್ಪನವರ ಜೊತೆಗೂಡಿ ಮಾಜಿ ಸಚಿವರಾದ ವಿ ಮುನಿಯಪ್ಪ, ಶಶಿಧರ್ ಮುನಿಯಪ್ಪ, ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಗೌತಮ್ ರವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯದ ವ್ಯವಸ್ಥಾಪಕರು ಹಾಗೂ ಈ ಎಲ್ಲ ಗಣ್ಯರಿಗೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಮಹದೇವ ಸ್ವಾಮೀಜಿಯವರಿಂದ ಸನ್ಮಾನವನ್ನು ನಡೆಸಿಕೊಟ್ಟರು. ಸಮಾರಂಭದಲ್ಲಿ ಹೊಸಪೇಟೆ ಗುಡಿಯಪ್ಪ, ಶಶಿ ಹಾಗೂ ದೇವಾಲಯದ ಟ್ರಸ್ಟಿಗಳು, ಹಲವಾರು ಭಕ್ತಾದಿಗಳು ಹಾಜರಿದ್ದರು. ವರದಿ ಹರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಗ್ರಾಮದಲ್ಲಿ ಇವತ್ತು ಗ್ರಾಮದ ಎಲ್ಲ ಹಿರಿಯರು, ಮುಖಂಡರು, ಯುವಕರು, ಎಲ್ಲ ಮಹಿಳೆಯರ ಒಂದು ಪ್ರಯತ್ನ ಸಹಕಾರ, ಎಲ್ಲರ ಒಂದು ಸಹಕಾರದಿಂದ ಇವತ್ತು ಮುನೇಶ್ವರ ಸ್ವಾಮಿ ದೇವರ ನೂತನ ಕಟ್ಟಡನ ನಿರ್ಮಾಣ ಮಾಡಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರಿಗೆ ಪೂಜೆ ಮಾಡಿಕೊಳ್ಳಲು ವಾತಾವರಣ. ಇವತ್ತು ಶುಭಗಳಿಗೆಯಲ್ಲಿ ಮುನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಬಯಸಿ ಒಳ್ಳೆಯ ಆಶೀರ್ವಾದ ಮಾಡಿ ಸಾಕಷ್ಟು ಶ್ರಮಪಟ್ಟು ದೇವಸ್ಥಾನ ಕಟ್ಟಿದಂಥ ಸೇವಾ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹ ಶುಭ ಆಗಲಿ ಅಂತ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಶುಭ ಕೋರಿ ಹಿರಿಯ ಜೀವಗಳು ನಮ್ಮ ಮುನಿಯಪ್ಪಣ್ಣವರು, ಹುಚ್ಚ ಮುನಿಯಪ್ಪಣ್ಣವರು ಭಾಳ ಶ್ರಮವಹಿಸಿ ಯುವಕರನ್ನೆಲ್ಲ ಜೊತೆಲಿ ತಗೊಂಡು ಈ ದೇವಸ್ಥಾನ ನಿರ್ಮಾಣ ಆ ನಿಟ್ಟಿನಲ್ಲಿ ಭಗವಂತ ಎಲ್ರಿಗೂ ಒಳ್ಳೆಯ ಬಯಸಿ ನಮ್ಮ ಎಲ್ಲ ಇಷ್ಟಾರ್ಥ ಈಡೇರಿಸಿ ಅಂತೇಳಿ ನಮ್ಮ ದೇವರಲ್ಲಿ ಪ್ರಾರ್ಥನೆ ಕೊಡ್ತೀವಿ ಎಲ್ರಿಗೂ ಕೊಡ್ತೀವಿ. ಸರಿಯಾಗಿ ನ್ಯಾಯವಾಗಿ ಬಸಣ್ಣ ಸ್ವಲ್ಪ ಇದಕ್ಕೆ ಹೋದ್ರೆ ಆಗ್ತದೆ ಎಲ್ಲ ಕವರ್. ಪರಮ ಪೂಜ್ಯ ಶ್ರೀ ಶ್ರೀ ಮಹದೇವ ಸ್ವಾಮೀಜಿಯವರು ಈ ಮುನಿಯಪ್ಪಾಜಿಯವ್ರನ್ನ ಹೆಸರಿಸಬೇಕು ಅಂತ ಕೇಳ್ಕೊಳ್ತೀವಿ. ಬೇಡ ಇಲ್ಲ ಐತಲ್ಲ ಕವರ್ ಓಪನ್ ಮಾಡಿ ನೆಕ್ಸ್ಟ್ ಇವಾಗ ಯಾವ್ದು ಕೊಡ್ಬೇಡ, ಒಂದೊಂದು ಸೆಟ್ ಇಲ್ಲ ಐತಿ ರೆಡಿ. ಇನ್ನೊಂದು ಸೆಟ್ ಕೊನೆಯ ಭಾಗದಲ್ಲಿ ದ್ರೌಪದಿ ಹೋಗಿ ನಿಮ್ಗೆ ಏನ್ ಬೇಕಮ್ಮ ಅಂತ ಕೇಳಿದ ಶ್ರೀಕೃಷ್ಣ ಪರಮಾತ್ಮ, ನನ್ಗೇನೂ ಬೇಡ ಸ್ವಾಮಿ ಅಂತ ಹೇಳಿದ. ಅಮ್ಮ ಎಲ್ಲ ದೇವತೆಗಳು ವರವನ್ನು ಕೇಳಿ ಹೋಗಿದ್ದಾರೆ, ನೀನು ಯಾಕೆ ಕೇಳ್ತಾ ಇಲ್ಲ ಕೇಳಿದಾಗ, ನಾನು ಕೊಡೋದಾದ್ರೆ ವರವನ್ನ ಕಷ್ಟವನ್ನ ಕೊಡಿ ಸ್ವಾಮಿ ಅಂತ ಕೇಳಿದೆ. ನಾವ್ಯಾರು ಕಷ್ಟ ಕೇಳ್ತೀವ? ಈ ಕಡೆ ಒಂದಷ್ಟು ಜನ ಬರ್ರಿ, ಒಂದಷ್ಟು ಜನ ಬರ್ರಿ. ಎಲ್ಲ ದೂರ ನಿಂತ್ಕೊಂಡ್ರು ಎಲ್ಲ. ಅಣ್ಣ ಸ್ವಲ್ಪ ಹಿಂದೆ, ಸ್ವಲ್ಪ ಶಶಾಣ ಸ್ವಲ್ಪ ಹಾಗೆ. ಓಕೆ, ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ. ಸ್ವಲ್ಪ ಮುಂದೆ ಸ್ವಲ್ಪ